ನಮಸ್ಕಾರ ವೀಕ್ಷಕರೇ, ನಾನು ನಿಮ್ಮ ಪಂಡಿತ್ ಸಾಯಿ ಸ್ವರೂಪ್ ದೀಕ್ಷಿತ್. ದಿನಾಂಕ 7-16-25 ಜನಿಸಿದವರ ಗುಣ ಸ್ವಭಾವ ನೋಡೋದಾದ್ರೆ, ಇವರ ಮಾತು ಕಡಿಮೆ, ಮನಸ್ಸು ಶಾರ್ಪ್, ಹುಟ್ಟಿದ ಊರಿಗಿಂತ ಹೊರ ಊರಲ್ಲೇ ಯಶಸ್ಸು ಜಾಸ್ತಿ ಕಾಣ್ತಾರೆ. ನಿಗೂಢ ವಿದ್ಯೆಯಲ್ಲಿ ಆಸಕ್ತಿ ಜಾಸ್ತಿ, ಸುಳ್ಳು ಹೇಳೋದಿಲ್ಲ. ಇವರಿಗೆ ಮದುವೆ ಜೀವನ ಕಷ್ಟ, ಲವ್ ಆದರೆ ಸ್ಥಿರತೆ ಇರೋದಿಲ್ಲ. ಇವರು ದೈವ ಭಕ್ತರು, ವಾಕ್ ಸಿದ್ಧಿ ಬಗ್ಗೆ ಹೆಚ್ಚು ಆಸಕ್ತಿ ಹೊಂದಿರುತ್ತಾರೆ. ಒಗಟಾಗಿ ಕಂಡ್ರು ಕೂಡ ಗೊಂದಲ ಜಾಸ್ತಿ. ಯಾವುದಾದ್ರೂ ವಿಷಯ ಹೇಳಿದ್ರೆ ಅದನ್ನೇ ಹಿಡಿದು ಕುರುಕ್ತಾರೆ. ಸಣ್ಣ ವಿಷಯವನ್ನು ದೊಡ್ಡದಾಗಿ ಮಾಡುತ್ತಾರೆ. ಇವರಿಗೆ ನಿಯತ್ತು ಜಾಸ್ತಿ. ಗೆಳೆಯರಾಗಿ ಇವರೇ ಬೆಸ್ಟ್. ಇವರು ಬೇರೆಯವರಿಗೆ ಕಿರಿಕಿರಿ ಅನ್ಸಿದ್ರು ತಂದೆ ತಾಯಿಗಿಂತ ಬೆರೆಯೋದು ಕಮ್ಮಿ. ತಂದೆಗಿಂತ ತಾಯಿ ಇಷ್ಟ, ಬೇರೆಯವರೊಂದಿಗೆ ಬೆರೆಯೋದು ಕಮ್ಮಿ. ಇವರ ಮಾತಿನ ಮೇಲೆ ನಿಯಂತ್ರಣ ಜಾಸ್ತಿ. ನೋಡಿದ್ರಲ್ಲ, 7-16-25 ಜನಿಸಿದವರ ಸ್ವಭಾವ. ಇನ್ನು ನಿಮ್ಮ ಜೀವನದ ಯಾವುದೇ ಕಠಿಣ ಸಮಸ್ಯೆ ಇದ್ದರೂ ಹಿಂದೆ ಕರೆ ಮಾಡಿ ಪರಿಹಾರ ಕಂಡುಕೊಳ್ಳಿ. ನಮಸ್ಕಾರ ವೀಕ್ಷಕರೇ, ನಾನು ನಿಮ್ಮ ಪಂಡಿತ್ ಸಾಯಿ ಸ್ವರೂಪ್ ದೀಕ್ಷಿತ್. ದಿನಾಂಕ 7-16-25 ಜನಿಸಿದವರ ಗುಣ ಸ್ವಭಾವ ನೋಡೋದಾದ್ರೆ, ಇವರ ಮಾತು ಕಡಿಮೆ, ಮನಸ್ಸು ಶಾರ್ಪ್, ಹುಟ್ಟಿದ ಊರಿಗಿಂತ ಹೊರ ಊರಲ್ಲೇ ಯಶಸ್ಸು ಜಾಸ್ತಿ ಕಾಣ್ತಾರೆ. ನಿಗೂಢ ವಿದ್ಯೆಯಲ್ಲಿ ಆಸಕ್ತಿ ಜಾಸ್ತಿ, ಸುಳ್ಳು ಹೇಳೋದಿಲ್ಲ. ಇವರಿಗೆ ಮದುವೆ ಜೀವನ ಕಷ್ಟ, ಲವ್ ಆದರೆ ಸ್ಥಿರತೆ ಇರೋದಿಲ್ಲ. ಇವರು ದೈವ ಭಕ್ತರು, ವಾಕ್ ಸಿದ್ಧಿ ಬಗ್ಗೆ ಹೆಚ್ಚು ಆಸಕ್ತಿ ಹೊಂದಿರುತ್ತಾರೆ. ಒಗಟಾಗಿ ಕಂಡ್ರು ಕೂಡ ಗೊಂದಲ ಜಾಸ್ತಿ. ಯಾವುದಾದ್ರೂ ವಿಷಯ ಹೇಳಿದ್ರೆ ಅದನ್ನೇ ಹಿಡಿದು ಕುರುಕ್ತಾರೆ. ಸಣ್ಣ ವಿಷಯವನ್ನು ದೊಡ್ಡದಾಗಿ ಮಾಡುತ್ತಾರೆ. ಇವರಿಗೆ ನಿಯತ್ತು ಜಾಸ್ತಿ. ಗೆಳೆಯರಾಗಿ ಇವರೇ ಬೆಸ್ಟ್. ಇವರು ಬೇರೆಯವರಿಗೆ ಕಿರಿಕಿರಿ ಅನ್ಸಿದ್ರು ತಂದೆ ತಾಯಿಗಿಂತ ಬೆರೆಯೋದು ಕಮ್ಮಿ. ತಂದೆಗಿಂತ ತಾಯಿ ಇಷ್ಟ, ಬೇರೆಯವರೊಂದಿಗೆ ಬೆರೆಯೋದು ಕಮ್ಮಿ. ಇವರ ಮಾತಿನ ಮೇಲೆ ನಿಯಂತ್ರಣ ಜಾಸ್ತಿ. ನೋಡಿದ್ರಲ್ಲ, 7-16-25 ಜನಿಸಿದವರ ಸ್ವಭಾವ. ಇನ್ನು ನಿಮ್ಮ ಜೀವನದ ಯಾವುದೇ ಕಠಿಣ ಸಮಸ್ಯೆ ಇದ್ದರೂ ಹಿಂದೆ ಕರೆ ಮಾಡಿ ಪರಿಹಾರ ಕಂಡುಕೊಳ್ಳಿ.